ಮನೆಯೆಲ್ಲ ಹೇಗಿದೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಫುಲ್ ಎಲ್ಲ ಕಡೆ ವಾಕಿಂಗ್ ವಾರ್ಡ್ರೂಮ್ ಇದೆ. ಫುಲ್ ಕೆಳಗಡೆ ಪೂಜೆ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಕೆಳಗಡೆಯಿಂದ ನೋಡಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸುನಿಲ್ ಬ್ಲಾಗ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ನಾವು ಬ್ಯಾಂಗ್ಳೂರಿಂದ ತುರುವೇಕೆರೆಗೆ ಹೋಗ್ತಾ ಇದ್ವಿ. ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ನಾವು ಈ ಸರಿ ಬಸ್ಸಲ್ಲಿ ಹೋದ್ವಿ, ಯಾಕೆಂದರೆ ವೀಕ್ ಡೇಸ್ ಆಗಿರೋದ್ರಿಂದ ಫಂಕ್ಷನ್ನು ಯಾರೂ ಕರ್ಕೊಂಡು ಹೋಗಲಿಲ್ಲ. ಮತ್ತು ನಾವೆಲ್ಲ ಲೇಡೀಸ್ ಹೋಗಿದ್ದಿತ್ತು, ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲ. ನಾವು ಬೆಳಗ್ಗೆನೇ ಬಿಟ್ವಿ ಮನೇನ. ಇವಾಗ ಫಂಕ್ಷನ್ ರೀಚ್ ಆದ್ವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು ಮತ್ತು ಮನೆ ದೇವ್ರ ಪೂಜೆ ಮಾಡಿದರು. ಈ ದೇವ್ರನ್ನ ಏನಂತ ಕರೀತಾರೆ ನಂಗೆ ನಿಜ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ಫಂಕ್ಷನಲ್ಲಂತೂ ಅಮ್ಮ ಮನೆ ಕಡೆ ರಿಲೇಟಿವ್ ಎಲ್ಲರೂ ಸೇರಿದ್ವಿ ನಾವು. ನಾವು ಈ ಥರ ಎಲ್ಲ ಸಿಗೋದು ಬರೀ ಫಂಕ್ಷನಲ್ಲಿ ಮಾತ್ರ. ಸಿಕ್ಕಿದಾಗ ಮಾತ್ರ ತುಂಬ ಎಂಜಾಯ್ ಮಾಡ್ತೀವಿ. ಒಂದು ರೌಂಡ್ ಎಲ್ಲ ಕುತ್ಕೊಂಡು ಹರಟೆ ಹೊಡೆದು ಮಾತಾಡಿದಾದ್ಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಇವಾಗ ಊಟ ಕೂಡ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಒಟ್ಟಿಗೆ ಕೂತಿದ್ವಿ ಊಟಕ್ಕೆ. ತುಂಬ ವೆರೈಟೀಸ್ ಇತ್ತು. ಸ್ವೀಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಅಂಥದ್ರಲ್ಲಿ ನನ್ನ ಫೇವ್ರೆಟ್ ಸ್ವೀಟ್ ಕೂಡ ಮಾಡಿಸಿದ್ರು. ಪ್ರತಿ ಸರಿ ಊಟಕ್ಕೆ ಹೋದಾಗ ನಾನು ಹಾದ್ವಿಕ್ಕೆ ಊಟ ಮಾಡಿಸ್ದೆ, ಬಟ್ ಈ ಸರಿ ಮಾಡಿಸ್ಲಿಲ್ಲ. ಅವನ ಪಾಡಿಗೆ ಅವ್ನು ತಿಂದ, ಅವನು ಎಲೆ ಹಾಕ್ಸ್ಕೊಂಡಿದ್ದ. ನಾವು ಈ ಥರ ಫ್ಯಾಮಿಲಿ ಫಂಕ್ಷನಲ್ಲಿ ಮಾತ್ರ ಸಿಗೋದ್ರಿಂದ ತುಂಬ ಮಾತಾಡೋದಿತ್ತು ಎಲ್ಲರ ಜೊತೆ. ಎಲ್ಲರೂ ತುಂಬ ಕರೆದ್ರು ಮನೆಗೆ ಬಾ ಅಂತ, ಬಟ್ ಹೋಗಲಿಲ್ಲ. ಅವತ್ತೇ ಬೆಳಗ್ಗೆನೇ ಹೋಗಿ ಮತ್ತೆ ಸಾಯಂಕಾಲ ರಿಟರ್ನ್ ಆಗೋದ್ರಿಂದ ನಾವು ಯಾರ ಮನೆಗೂ ಹೋಗಿಲ್ಲ. ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ಬಿಟ್ವಿ. ಇನ್ನೂ ತುಂಬ ಜನ ಯಾರೂ ಬಂದೇ ಇರಲಿಲ್ಲ. ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಚಿಕ್ಕಮ್ಮಂದಿರು, ಅಮ್ಮ, ಅಜ್ಜಿ ಎಲ್ಲರೂ ಫೋರ್ಸ್ ಮಾಡಿದ್ರು ಇರು ಅಂತ, ಬಟ್ ಇರೋದಕ್ಕಾಗಿಲ್ಲ. ಇವಾಗ ನಾನು ನಮ್ಮ ಕಸಿನ್ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಹೇಗಿದೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಜನರೇ, ಬನ್ನಿ. ಪ್ರಸಾದ ತೋರಿಸಲ್ಲ. ಬಂದ್ವಿ. ಇವರೇ ಓನರು. ಇಲ್ಲೂ ಅವರೇ ಇವ್ರು ದೊಡ್ಡ ಓನರು. ಅವರು ಫುಲ್ ಲವ್.
ಈ ರೂಮ್ಗೆ ಒಂದು ಬಾಲ್ಕನಿ ಮತ್ತು ಗ್ಲಾಸ್ ಡೋರ್ ಇತ್ತು. ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ವಾಶ್ರೂಮು. ಎಲ್ಲ ವಾಶ್ರೂಮ್ಗೂ ವಾಕ್-ಇನ್ ವಾರ್ಡ್ರೋಬ್ ಇತ್ತು. ಮತ್ತು ಮನೆ ಕೂಡ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಮತ್ತು ವಾಶ್ರೂಮಿಗೆ ಬರೋದಾದರೆ ತುಂಬ ದೊಡ್ಡದು ಕೂಡ ಇದೆ ವಾಶ್ರೂಮು. ಕಮೋಡೆಲ್ಲ ಸೆನ್ಸರ್ ಹಾಕ್ಸಿದ್ದಾರೆ. ನನ್ನ ತಮ್ಮ ಅಂತೂ ತುಂಬ ರೇಗಿಸ್ತಿದ್ದ ನನ್ನ. ಈ ವಿಡಿಯೋ ಕ್ರೆಡಿಟ್ಸ್ ಎಲ್ಲ ಅವನಿಗೆ ಹೋಗಬೇಕು. ಎಲ್ಲರೂ ತುಂಬ ರೇಗಿಸಿದ್ರು, ಏನು ಅಕ್ಕನಿಗೆಲ್ಲ ವಿಡಿಯೋ ಮಾಡ್ಕೊಡ್ತಿದ್ಯಾ ಅಂತ. ಬಟ್ ಅವನೇನು ಕೇರ್ ಮಾಡಲಿಲ್ಲ. ಯಾವಾಗಲೂ ನನಗೆ ಸಪೋರ್ಟಾಗೇ ಇದ್ದಾನೆ ಅವನು. ಫುಲ್ ಎಲ್ಲ ಕಡೆ ವಾಕಿಂಗ್ ವಾರ್ಡ್ರೋಬ್ ಇದೆ. ಓಪನ್ ಮಾಡ್ಕೊ. ಬಂದೆ ಬಂದೆ ಫುಲ್ ಕೆಳಗಡೆ ಪೂಜೆ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಕೆಳಗಡೆಯಿಂದ ನೋಡಿ. ಫುಲ್ ಟೆರೆಸ್. ಮನೆ ಮಾತ್ರ ಸ್ಪೇಷಿಯಸ್ ಆಗಿದೆ. ಹೋಮ್ ಥಿಯೇಟರ್, ಜಿಮ್ ರೂಮಾ ಯಾವ್ದಾದ್ರು ಫ್ಯಾಮಿಲಿ ಎಲ್ಲ ಸಾಯಂಕಾಲದ ಹೊತ್ತು ವೀಕೆಂಡಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಈ ರೂಮ್ನ ಹೋಮ್ ಥಿಯೇಟರು ಇಲ್ಲ ಜಿಮ್ ರೂಮು ಏನೋ ಇದೆ ಅಂದ್ಕೊಂಡಿದ್ದೆ. ಬಟ್ ಅವೆರಡೂ ಅಲ್ಲ, ಇದು ಓನರ್ ರೂಮ್ ಅಪ್ಪ. ಈ ಮನೆ ಓನರ್ ರೂಮು. ಮದುವೆ ಆಗಿ ಇನ್ನೂ 2 ವರ್ಷ ಆಗಿದೆ ಅಷ್ಟೇ. ಅಷ್ಟು ಬೇಗ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಅಂದರೆ ನಿಜ ಗ್ರೇಟ್ ಅಲ್ವಾ. ಈ ಕಡೆ ರೂಮ್ಗೆ ಪ್ಲ್ಯಾಂಟ್ಸ್ ಇಡೋದಕ್ಕೆ ಏನೋ ಖಾಲಿ ಬಿಟ್ಟಿದ್ದಾರೆ. ಗೃಹ ಪ್ರವೇಶ ಪಾಪ ಬೇಗನೆ ಮಾಡಿದ್ದಾರೆ. ಇನ್ನು ನೋಡ್ಬೋದು ಇಲ್ಲಿ ಪ್ಲ್ಯಾಂಟ್ಸ್ ಏನೂ ಇಟ್ಟಿಲ್ಲ. ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟರೆ ಒಳಗಿಂದ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ. ಇನ್ನೂ ಕಂಪ್ಲೀಟಾಗಿ ವರ್ಕ್ ಮುಗ್ದಿಲ್ಲ, ಯಾಕೆಂದರೆ ಕಾಟ್ ಏನು ಮಾಡಿಸಿಲ್ಲ ನೋಡಿ. ಈ ಗ್ಲಾಸ್ ಡೋರ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಮನೆಗೆ ಗಾಳಿ ಬೆಳಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮನೆಗೆ ಮೇನ್ ಇರಬೇಕಾಗಿರೋದೇ ಗಾಳಿ ಬೆಳಕು. ನನಗೆ ನಮ್ಮ ಊರವರೆಲ್ಲ ಸಿಕ್ಕಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಂಟಿ ಕೂಡ ತನ್ನನ್ನು ತುಂಬ ನೆನೆಸ್ಕೋತಿದ್ರಂತೆ ಯಾವಾಗ್ಲೂ. ಏನಕ್ಕಮ್ಮ ಜೊತೆ ಬಂದಿದ್ಯಾ, ಸುನಿಲ್ ಬಂದಿಲ್ವಾ ಅಂತ ತುಂಬ ಕೇಳಿದ್ರು. ಏನು ಮಾಡೋದಕ್ಕಾಗತ್ತೆ, ಅವ್ರಿಗೂ ಕೆಲಸ ಇರುತ್ತಲ್ವಾ, ಬರೋದಕ್ಕಾಗಿಲ್ಲ. ನಿಜ ಹೇಳಬೇಕು ಅಂದರೆ ಅಮ್ಮ ನನ್ನ ಕರೆಕ್ಟಾಗಿ ಹೋಮ್ ಟೂರ್ ಮಾಡೋಕ್ಕೆ ಬಿಟ್ಟಿಲ್ಲ. ಕರೀತಾನೇ ಇದ್ದರು, ಬಾ ಕೆಳಗೆ ಅಂತ. ಯಾಕೆ ಏನು ಅಂತ ಏನೂ ಹೇಳಲಿಲ್ಲ. ಆಮೇಲೆ ನೋಡಿದ್ರೆ ಸೀರೆ ತರೋದಕ್ಕೆ ಹೋಗೋಣ ಬಾ ಅಂತ ಅಂದರು. ನನಗೆ ಮನೆ ನೋಡಿ ತುಂಬ ಖುಷಿಯಾಯಿತು. ಪ್ಲ್ಯಾನಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹಾಗೆ ಸುಮ್ಮನೆ ಅವ್ರನ್ನ ಕೇಳಿದೆ ಮನೆಗೆಲ್ಲ ಇಷ್ಟು ಖರ್ಚಾಯಿತು ಅಂತ. ಕೇಳಿ ಶಾಕ್ ಆಯಿತು ನನಗೆ. ಯಾಕೆಂದರೆ 1.5 ಕೋಟಿ ಖರ್ಚು ಮಾಡಿದಾರಂತೆ ಮನೆ ಕಟ್ಸೋದಕ್ಕೇ. ಅಲ್ಲೇ ಪಕ್ಕದೂರಲ್ಲಿ ಸೀರೆ ತೊಗೊಳ್ಳೋಣ ಅಂತ ಹೋದ್ವಿ. ಅವರೇ ಕೈಯಲ್ಲಿ ಸೀರೆ ನೇಯೋದ್ರಿಂದ ಕಮ್ಮಿ ಇರುತ್ತೆ ಅಂತ. ಎಷ್ಟು ಪ್ರೈಸು? ಈ ಸೀರೆ ನೋಡೋದಕ್ಕೆ ಚೆನ್ನಾಗಿದೆ ಅನ್ನಿಸ್ತು. ಒಂಥರ ಟಿಶ್ಯೂ ಮೆಟೀರಿಯಲ್ ಇತ್ತು. ಬ್ಲೌಸಲ್ಲಿ ಆಲ್ರೆಡಿ ವರ್ಕ್ ಕೂಡ ಇತ್ತು, ನೋಡ್ಬೋದು ವಿಡಿಯೋಲಿ ಕಾಣಿಸ್ತಾ ಇದೆ. ಇದ್ರ ಪ್ರೈಸ್ ಬಂದು 800-850 ಏನೋ ಇತ್ತು. ಸೆಲೆಕ್ಟೆಡ್ ಯಾವ್ದು? ಎಲ್ಲರೂ ಸ್ಯಾರೀಸ್ ತೊಗೊಂಡ್ರು, ಬಟ್ ನನಗೇನೋ ಯಾವುದೂ ಇಷ್ಟ ಆಗಲಿಲ್ಲ. ನಾನು ಜಾಸ್ತಿ ತೊಗೊಳ್ಳೋದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ
ನನಗೆ ಯಾವುದೂ ಇಷ್ಟ ಆಗಿಲ್ಲ. ಅಲ್ಲೆಲ್ಲ ಜಾಸ್ತಿ ಆರ್ಡಿನರಿ ಸ್ಯಾರಿಗಳೇ ಇತ್ತು. ಸೀರೆ ಎಲ್ಲ ತೊಗೊಂಡು ಇವಾಗ ಹೋದ್ವಿ ಮತ್ತೆ ಫಂಕ್ಷನ್ಗೆ. ಲಾಸ್ಟಲ್ಲಿ ಎಲ್ಲರಿಗೂ ಬಾಯಿ ಇಳಿದ್ಬಿಟ್ಟು ಒಂದು 6 ಗಂಟೆಗೆ ಬಸ್ ಹತ್ತಿದ್ವಿ. ಬಸ್ ಹತ್ತಕ್ಕೆ ಎಲ್ಲೋ ಹೋಗ್ಬೇಕಾಗಿಲ್ಲ, ಅಲ್ಲೇ ಮನೆ ಹತ್ರನೇ ಬಸ್ ಬರ್ತಿತ್ತು, ಅಲ್ಲೇ ಬಸ್ ಹತ್ತಿದ್ವಿ. ನೈಟ್ ರೀಚ್ ಆಗೋಷ್ಟ್ರಲ್ಲಂತೂ ಎಷ್ಟೊತ್ತಾಗಿತ್ತು, ಒಂದು 9:30 ಆಗಿಬಿಟ್ಟಿತ್ತು. ನನ್ನ ಮಗ ಅಂತೂ ಡ್ರೈವರ್ ಹೆಂಗೆ ಬಸ್ ಓಡಿಸ್ತಾರೆ ಅಂತ ನೋಡೋದಕ್ಕೆ ಮುಂದೆನೇ ಕೂತಿದ್ದ ಅವ್ರ ಅಜ್ಜಿ ಜೊತೆ. ಇದೇನು ಅದೇನು ಅಂತ ಚಿಕ್ಕಜ್ಜಿ ತಲೆ ಕೂಡ ತಿಂತಿದ್ದ. ಇದು ಯಾವ ಊರು ಏನು ಅಂತ ನಿಜ ನನಗೆ ಗೊತ್ತಿಲ್ಲ ಎಲ್ಲಿ ನಡೀತಿತ್ತು ಅಂತ. ಬರ್ತಾ ಬಸ್ಸಲ್ಲಿ ಒಂದು ಮಿನಿ ದಸರಾನೇ ನೋಡ್ದಂಗೆ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಬರ್ತಾ ನಾವೆಲ್ಲ ಒಟ್ಟಿಗೆ ಬಂದುಬಿಟ್ವಿ, ಚಿಕ್ಕಮ್ಮ ಅಕ್ಕ ತಮ್ಮ ಎಲ್ಲ. ಬರೋಷ್ಟರಲ್ಲಿ 10 o'clock ಆಗಿಬಿಟ್ಟಿತ್ತು ಮನೆಗೆ. ಮೇನ್ ರೋಡಲ್ಲಿ ಮನೆ ಇರೋದ್ರಿಂದ ಅಮ್ಮ ಮನೆಗೆ ಯಾವಾಗ ಬಂದರೂ ಈ ಥರ ದೇವ್ರು ಹೋಗ್ತಾನೇ ಇರುತ್ತೆ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.